ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಇಂದು ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಭಕ್ತ ಸಾಗರ. ಇಂದು ಶ್ರೀ ಸಿದ್ದರಾಮೇಶ್ವರರ 852ನೆಯ ಜಯಂತ್ಯೋತ್ಸವ. ಭೋವಿ ವಡ್ಡರ ಸಮಾಜ ಶಹಾಬಜಾರ್ ಕಲಬುರಗಿಯ ವತಿಯಿಂದ ಬೈಕ್ ರ್ಯಾಲಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಆಚರಣೆ 2024. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಭಕ್ತರಿಂದ ಬಹಿಷ್ಕರಿಸಿ ಪ್ರತಿಭಟನೆ. ಇಂದು ಭಾರತೀಯ ಸೇನಾ ದಿನಾಚರಣೆಯ ಹಿನ್ನೆಲೆ ಕಲಬುರಗಿಯ ಮಾಜಿ ಸೈನಿಕರಿಂದ ಯೂತ್ ಶೇಖ್ ಸಾಬ್ಗೆ ಸನ್ಮಾನ. ಲೇಖಕ ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ಅವರಿಗೆ ಕೇಂದ್ರ ಕಸಾಪ ದತ್ತಿ ನಿಧಿ ಪ್ರಶಸ್ತಿ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯ ಹೋರಾಟಗಾರ ಸಗರದ ಶ್ರೀ ಅಚ್ಚಪ್ಪಗೌಡ ಸುಬೇದಾರ್ ಕೃತಿಗೆ ಸಂದ ಗೌರವ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಮಕರ ಸಂಕ್ರಾಂತಿಯ ಅಂಗವಾಗಿ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಭಕ್ತಾದಿಗಳು ಶರಣರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಇನ್ನು ವಿಶೇಷವಾಗಿ ಹಬ್ಬದ ಹಿನ್ನೆಲೆಯಲ್ಲಿ ಶ್ರೀ ಶರಣಬಸವೇಶ್ವರರ ಮೂರ್ತಿಗೆ ಎಳ್ಳು ಬೆಲ್ಲ ಅಂದರೆ ಕುಸ್ರೆಳ್ಳಿನಿಂದ ಅಲಂಕರಿಸಿರುವಂತಹ ಕಿರೀಟ ಮತ್ತು ಹಾರಗಳನ್ನು ಹಾಕಿರುವುದು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ಸಂಕ್ರಾಂತಿ ಹಬ್ಬದ ವಿಶೇಷವೆಂದರೆ ಈ ಹಬ್ಬವನ್ನು ಬೇರೆ ಬೇರೆ ಹಬ್ಬಗಳಂತೆ ಬೇರೆ ಬೇರೆ ದಿನಾಂಕಗಳಲ್ಲಿ ಆಚರಿಸದೆ ಉತ್ತರಾಯಣದ ನಂತರ ಸೂರ್ಯನು ಮಕರ ಸಂಕ್ರಾಂತಿಯನ್ನು ಹಾದು ಬರುವಾಗ ಪ್ರತಿ ವರ್ಷ ಜನವರಿ 14ರಂದು ಮಾತ್ರ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯು ಭೂಮಿಯ ಭೌಗೋಳಿಕತೆ ಮತ್ತು ಸೂರ್ಯನ ಸ್ಥಾನಕ್ಕೆ ನೇರವಾಗಿ ಸಂಬಂಧಿಸಿದೆ. ಸೂರ್ಯನು ಮಕರ ಸಂಕ್ರಾಂತಿಯ ಮೇಲೆ ಬಂದಾಗ ಆ ದಿನ ಜನವರಿ 14 ಮಾತ್ರ. ಆದ್ದರಿಂದ ಈ ದಿನ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸಲಾಗುತ್ತದೆ. ಕೆಲವೊಮ್ಮೆ ಇದನ್ನು ಒಂದು ದಿನ ಮುಂಚಿತವಾಗಿ ಅಥವಾ ನಂತರ ಅಂದರೆ ಜನವರಿ 13 ಅಥವಾ 15ರಂದು ಆಚರಿಸಲಾಗುತ್ತದೆ. ಆದರೆ ಇದು ಅಪರೂಪವಾಗಿ ನಡೆಯುತ್ತದೆ. ಸಂಕ್ರಾಂತಿ ಹಬ್ಬದ ದಿನದಂದು ಬೆಳಿಗ್ಗೆ ಬೇಗ ಎದ್ದು ಎಳ್ಳು ಬೇಯಿಸಿ ಸ್ನಾನ ಮಾಡುತ್ತಾರೆ. ಇದಲ್ಲದೆ ಎಳ್ಳು ಮತ್ತು ಬೆಲ್ಲದ ಲಡ್ಡುಗಳು ಮತ್ತು ಇತರೆ ಭಕ್ಷ್ಯಗಳನ್ನು ಸಹ ತಯಾರಿಸಲಾಗುತ್ತದೆ. ಈ ಸಮಯದಲ್ಲಿ ವಿವಾಹಿತ ಮಹಿಳೆಯರು ಸುಹಾಗ್ನ ಅಂದರೆ ಬಾಗಿನ ಪದಾರ್ಥಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಇದರಿಂದ ಪತಿಗೆ ದೀರ್ಘ ಆಯುಷ್ಯ ಲಭಿಸುತ್ತದೆ ಎನ್ನುವ ನಂಬಿಕೆ ಇದೆ. ಮಕರ ಸಂಕ್ರಾಂತಿ ಹಬ್ಬವನ್ನು ಭಾರತದ ವಿವಿಧ ಪ್ರದೇಶಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಆಂಧ್ರ ಪ್ರದೇಶ, ಕೇರಳ ಮತ್ತು ಕರ್ನಾಟಕದಲ್ಲಿ ಇದನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ತಮಿಳುನಾಡಿನಲ್ಲಿ ಇದನ್ನು ಪೊಂಗಲ್ ಹಬ್ಬ ಎಂದು ಆಚರಿಸಲಾಗುತ್ತದೆ. ಪಂಜಾಬ್ ಮತ್ತು ಹರಿಯಾಣದಲ್ಲಿ ಹೊಸ ಬೆಳೆಯನ್ನು ಸ್ವಾಗತಿಸಲಾಗುತ್ತದೆ ಮತ್ತು ಲೋಹರಿ ಹಬ್ಬವನ್ನ ಆಚರಿಸಲಾಗುತ್ತದೆ. ಅಸ್ಸಾಂನಲ್ಲಿ ಈ ಹಬ್ಬವನ್ನು ಬಿಹು ರೂಪದಲ್ಲಿ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಭಾರತದಲ್ಲಿ ಆಚರಿಸುವ ಬಹುದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ಬಹುತೇಕ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಆಚರಿಸಲಾಗುತ್ತದೆ. ಧಾರ್ಮಿಕತೆಯ ಅನುಗುಣವಾಗಿ ಸಂಕ್ರಾಂತಿಯನ್ನು ಮಂಗಳಕರ ದಿನವೆಂದು ಕರೆಯಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದಲೇ ಭಕ್ತಾದಿಗಳು ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಗರ್ಭಗೃಹದಲ್ಲಿನ ಶರಣಬಸವೇಶ್ವರರ ಮೂರ್ತಿಗಳ
ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಇನ್ನು ಸಂಕ್ರಾಂತಿಯ ವಿಶೇಷವಾಗಿ ಗರ್ಭಗೃಹದಲ್ಲಿನ ಶ್ರೀ ಶರಣಬಸವೇಶ್ವರರ ಮೂರ್ತಿಗಳಿಗೆ ಶ್ರೀ ಶರಣಬಸವೇಶ್ವರರು ಹಾಗೂ ಶರಣಬಸವೇಶ್ವರರ ಗುರುಗಳಾದ ಗುರು ಮರುಳಾರಾಧ್ಯರ ಮೂರ್ತಿಗಳ ಕಿರೀಟಗಳಿಗೆ ಎಳ್ಳು ಬೆಲ್ಲದಿಂದ ತಯಾರಿಸಿದ ಉಸಿರೆಳ್ಳಿನಿಂದ ಅಲಂಕಾರ ಮಾಡಲಾಗಿದೆ. ಅಲ್ಲದೆ ಶರಣಬಸವೇಶ್ವರರ ಮೂರ್ತಿಗಳಿಗೆ ಹಾಕಿದ ಹಾರಗಳನ್ನು ಕೂಡ ಉಸಿರೆಳ್ಳಿನಿಂದ ತಯಾರಿಸಿ ದೇಹವೊಂದು ಎರಡು ಮುಖಗಳು ಎನ್ನುವಂತೆ ಗುರು ಶಿಷ್ಯರ ಪವಿತ್ರವಾದ ಸಂಬಂಧವನ್ನ ಎತ್ತಿ ತೋರಿಸುವ ಶರಣಬಸವೇಶ್ವರರ ಮೂರ್ತಿಗಳಿಗೆ ಹಾಕಿರುವುದು ವಿಶೇಷವಾಗಿದೆ. ಹಾಗಾದರೆ ನೀವು ಕೂಡ ಬದುಕಿನ ಬವಣೆಯಿಂದ ಬಸವಳಿದು ಬೇಡಿ ಬಂದ ಭಕ್ತರ ಬಯಕೆಗಳನ್ನ ಈಡೇರಿಸುವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದಿದ್ದೀರಾ ತಾನೆ? ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಭೋವಿ ವಡ್ಡರ ಸಮಾಜ ಶಹಾಬಜಾರ್ ಕಲಬುರಗಿಯ ವತಿಯಿಂದ ಇಂದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 852ನೇ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಇರುವ ಲಾಲ ಹನುಮಾನ ಮಂದಿರದಿಂದ ಡಾಕ್ಟರ್ SM ಪಂಡಿತ ರಂಗಮಂದಿರದವರೆಗೆ ಅದ್ಧೂರಿ ಬೈಕ್ ರ್ಯಾಲಿ ನಡೆಸಲಾಯಿತು. ಭೋವಿ ವಡ್ಡರ ಸಮಾಜ ಶಹಾಬಜಾರ್ ಕಲಬುರಗಿಯ ವತಿಯಿಂದ ಶ್ರೀ ಸಿದ್ದರಾಮೇಶ್ವರರ 852ನೆಯ ಜಯಂತ್ಯೋತ್ಸವದ ಅಂಗವಾಗಿ ದಿನಾಂಕ 15ನೇ ಜನವರಿ 2024ರಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಇರುವ ಲಾಲ ಹನುಮಾನ ಮಂದಿರದಿಂದ ಸೊನ್ನಲಾಪುರದ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರದ ಭವ್ಯ ಮೆರವಣಿಗೆಯೊಂದಿಗೆ ಭೋವಿ ವಡ್ಡರ ಸಮಾಜದ ಯುವಕರಿಂದ ಅದ್ಧೂರಿ ಬೈಕ್ ರ್ಯಾಲಿಯನ್ನು ಶಹಾಬಜಾರ್ ಲಾಲ ಹನುಮಾನ ಮಂದಿರದಿಂದ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರದವರೆಗೆ ಅದ್ಧೂರಿಯಾಗಿ ನಡೆಸಲಾಯಿತು. ಮೊದಲಿಗೆ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ನಂತರ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಂಜೀವ್ ಮಂಜಾಳಕರ್, ಹೀರಾ ಮಕ್ಕಳಕರ್, ಶ್ರೀಮಂತ ಗುತ್ತೇದಾರ್, ರಮೇಶ ಸಂಪಗಿ, ಮಲ್ಲಿಕಾರ್ಜುನ ಕುಸ್ತಿ, ತಿಪ್ಪಣ್ಣ ಒಡೆಯರಾಜ್ ಸೇರಿದಂತೆ ಭೋವಿ ವಡ್ಡರ ಸಮಾಜ ಕಲಬುರಗಿಯ ಇತರೆ ಅನೇಕ ಜನ ಯುವಕರು ಮತ್ತು ಮುಖಂಡರುಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮ ಅಂದ್ರೆ 852ನೇ ಒಂದು ಜಯಂತ್ಯುತ್ಸವ ಸಿದ್ದರಾಮೇಶ್ವರ ಜಯಂತ್ಯುತ್ಸವ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಮ್ಮ ಯುವಕರು, ನಮ್ಮ ಸಮಾಜದ ಬಂಧುಗಳು ಮತ್ತು ಆ ಸಿದ್ದರಾಮೇಶ್ವರ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು 852ನೇ ಜಯಂತ್ಯುತ್ಸವದ ಒಂದು ಚಾಲನೆ ನಿಮಿತ್ತವಾಗಿ ಇವತ್ತೆಲ್ಲ ಯುವಕರು ನಮ್ಮ ಸಮಾಜದವರು ಕಲಿತು ಇವತ್ತು ಇದು ಸಿದ್ದರಾಮೇಶ್ವರ ಜಯಂತಿಯನ್ನು ನಾವು ಆಚರಣೆ ಮಾಡುವ ಮೂಲಕ ಚಾಲನೆಯನ್ನು ಮಾಡ್ತಾಯಿದ್ದೀವಿ. SM ಪಂಡಿತ್ ರಂಗಮಂದಿರದಲ್ಲಿ ವಿಜೃಂಭಣೆಯಿಂದ ಎಲ್ಲ ಯುವಕರು ಒಂದು ಕೂಡಿ ಎಲ್ಲ ಇಡೀ ಜಿಲ್ಲೆಯ ನಮ್ಮ ಬಂಧುಗಳು ಎಲ್ಲರೂ ಕಲಿತು ಕಾರ್ಯಕ್ರಮವನ್ನು 12:30 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಅಲ್ಲಿ ಕೂಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮ ಸಮಾಜದಲ್ಲೆಲ್ಲರೂ ಅಲ್ಲಿ ಈಗ ಸೇರ್ತಾ ಇದ್ದೀವಿ. ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಸಿದ್ದರಾಮೇಶ್ವರ ಮಹಾರಾಜ್ ಕಿ. ಇವತ್ತಿನ ದಿವಸ ಶಹಾಬಜಾರ್ ಲಾಲ್ಮಾನ್ ಮಂದಿರ ಹತ್ತಿರ ನಾವು ಸಿದ್ದರಾಮೇಶ್ವರ ಜಯಂತಿ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಇದೇ ಥರ ನಮ್ಮ ಎಲ್ಲ ಯುವಕರಲ್ಲಿ ಶಕ್ತಿ ಕೊಡಲಿ ಸಿದ್ದರಾಮೇಶ್ವರ ದೇವರು. ಮತ್ತು ಇಲ್ಲಿಂದ ನಾವು ಮೆರವಣಿಗೆ ರಂಗಮಂದಿರ ಹತ್ರ ಎಲ್ಲ ಅಧ್ಯಕ್ಷರು ಸೇರಿ ಚಾಲನೆ ಕೊಡ್ತಾಯಿದ್ದೀವಿ. ಇವತ್ತಿನ ದಿವಸ ಭಾಳ ವಿಜೃಂಭಣೆಯಿಂದ ಶಹಾಬಜಾರಿಂದ ಮೆರವಣಿಗೆಯನ್ನು ರಂಗಮಂದಿರಕ್ಕೆ ತೊಗೊಂಡು ಹೋಗ್ತಾಯಿದ್ದೀವಿ. ಇದೇ ರೀತಿ ನಮ್ಗೆ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊತಿದ್ದೀವಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಆಚರಣೆ 2024 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದರೆ ಈ ಕಾರ್ಯಕ್ರಮಕ್ಕೆ
ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರೆ ಅಧಿಕಾರಿಗಳು ಬಾರದೇ ಇದ್ದ ಹಿನ್ನೆಲೆಯಲ್ಲಿ ಸುಲಫಲ ಶ್ರೀಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ರಂಗಮಂದಿರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ತೆರಳಿ ರಾಸ್ತಾ ರೋಕೋ ಮತ್ತು ಧರಣಿ ನಡೆಸುವ ಮೂಲಕ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಆಚರಣೆ 2024 ಕಾರ್ಯಕ್ರಮವನ್ನು ದಿನಾಂಕ 15ನೇ ಜನವರಿ 2024 ಸೋಮವಾರದಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಆದರೆ ಈ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರೆ ಸರ್ಕಾರಿ ಅಧಿಕಾರಿಗಳು ಆಗಮಿಸದೇ ಇರುವ ಕಾರಣ ಪ್ರತಿ ವರ್ಷವೂ ಕೂಡ ಸಿದ್ದರಾಮೇಶ್ವರರ ಜಯಂತಿಯನ್ನು ಈ ರೀತಿ ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ನಿರ್ಲಕ್ಷಿಸಲಾಗುತ್ತಿದೆ ಎಂದು ಭೋವಿ ವಡ್ಡರ ಸಮಾಜದ ವತಿಯಿಂದ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಅಲ್ಲದೆ ಸಾರಂಗಮಠ ಶ್ರೀಶೈಲಂ ಹಾಗೂ ಸುರಫಲ ಮಠ ಶಹಾಬಜಾರ್ ಕಲಬುರಗಿಯ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಸರ್ಕಾರಿ ಅಧಿಕಾರಿಗಳು ಬಾರದೆ ಪ್ರತಿ ವರ್ಷವೂ ಕೂಡ ಕಾಟಾಚಾರಕ್ಕಾಗಿ ಏತಕ್ಕೆ ಈ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಲಾಯಿತು. ನಂತರ ರಂಗಮಂದಿರದ ಕಾರ್ಯಕ್ರಮವನ್ನ ಬಹಿಷ್ಕರಿಸಿ ಈ ರೀತಿ ಕಾಟಾಚಾರಕ್ಕೆ ಕಾರ್ಯಕ್ರಮ ಮಾಡುವುದಿದ್ದರೆ ಜಿಲ್ಲಾಡಳಿತದ ವತಿಯಿಂದ ಕಾರ್ಯಕ್ರಮ ಮಾಡುವುದೇ ಬೇಡ ಎಂದು ಬಹಿಷ್ಕರಿಸಿ ಸುರಫಲ ಶ್ರೀಗಳ ನೇತೃತ್ವದಲ್ಲಿ ರಂಗಮಂದಿರದಿಂದ ಪಾದಯಾತ್ರೆಯ ಮೂಲಕ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆಯ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದ ನಂತರ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿನ ಮುಖ್ಯ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸುವ ಮೂಲಕ ಧರಣಿ ನಡೆಸಲಾಯಿತು. ನಂತರ ಟ್ರ್ಯಾಕ್ಟರ್ ಮೇಲೆ ಅಳವಡಿಸಲಾಗಿದ್ದ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಸಾಂಕೇತಿಕವಾಗಿ ಮತ್ತು ಅತ್ಯಂತ ಸರಳ ರೀತಿಯಲ್ಲಿ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಭೋವಿ ವಡ್ಡರ ಸಮಾಜ ಕಲಬುರಗಿಯ ವತಿಯಿಂದ ಸಂಜೀವ್ ಮಂಜಾಳ್ಕರ್, ಹೀರಾ ಮಕ್ಕಳ್ಕರ್, ಶ್ರೀಮಂತ್ ಗುತ್ತೇದಾರ್, ರಮೇಶ್ ಸಂಪಂಗಿ ಸೇರಿದಂತೆ ಇತರೆ ಅನೇಕ ಜನ ಭೋವಿ ವಡ್ಡರ ಸಮಾಜದ ಯುವಕರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಸಿದ್ದರಾಮೇಶ್ವರ 12ನೇ ಶತಮಾನದ ಒಬ್ಬ ಕಾಯಕಯೋಗಿ ಯುಗಪುರುಷ. ಅಂಥವರ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಆದರೆ ಇವತ್ತು ಜನಪ್ರತಿನಿಧಿಗಳಿಲ್ಲ, ಜಿಲ್ಲಾಧಿಕಾರಿಗಳಿಲ್ಲ. ಜಿಲ್ಲಾಧಿಕಾರಿಗಳು ಅನ್ನೋದೇ ಅವರು ನಮ್ಮದೇ ಆಗಿರ್ತಕ್ಕಂಥ ಭೋವಿ ವಡ್ಡರ ಸಮಾಜ ಇವತ್ತು ಕಡೆಗಣಿಸ್ತಾ ಇದ್ದಾರೆ. ಸಣ್ಣ ಸಮಾಜದ ಅನ್ಯಾಯ ಆಗ್ತಾ ಇದೆ. ನಮಗೆ ಜಿಲ್ಲಾಧಿಕಾರಿಯರೇ ಬರಬೇಕಾಗಿತ್ತು. ಪ್ರತಿ ವರ್ಷ ನಮಗೆ ಹೀಗೆ ಆಗ್ತಾ ಇದೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೆ. ಸರ್ಕಾರವು ಹೀಗಿತ್ತಂದರೆ ಮಾಡೋದು ಅವಶ್ಯಕತೆ ಇಲ್ಲ. ಅವರವರ ಸಮಾಜಗಳು ಅವ್ರು ಮಾಡ್ಕೋತಾರೆ. ಹೆಸರು ಹಾಕಿದ್ರು ಕೂಡ ಅವ್ರ ಯಾರು ಜನಪ್ರತಿನಿಧಿಗಳಿರ್ತಾರೋ, ಜಿಲ್ಲಾಧಿಕಾರಿಗಳಿರ್ತಾರೋ, ಜವಾಬ್ದಾರಿವಾದ ಕೆಲಸ ಅವರಿರಬೇಕು. ಕಂಪಲ್ಸರಿಯಾಗಿ ಜಿಲ್ಲಾಧಿಕಾರಿಯರೇ ಇರಬೇಕು. ಹೀಗಿರಲಿಲ್ಲ ಅಂದರೆ ಸರ್ಕಾರ ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಜಯಂತಿಗಳು ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾರನ್ನೊಬ್ಬ ಆಫೀಸರ್ನ ಕಳಿಸಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಎಲ್ಲ ಸಣ್ಣ ಪುಟ್ಟ ಜಯಂತಿಗಳು ಹಿಂಗೆ ಮಾಡ್ತಾರೆ, ಮಾಡೋ ಅವಶ್ಯಕತೆ ಇಲ್ಲ. ಮಾಡ್ತೀವಂತ ನೀವು ಹೇಳಿ. ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರ್ಪುರದಲ್ಲಿ ಇರುವ ಶ್ರೀ ಅನಂತಶಯನ ಬಾಲಾಜಿ ಮಂದಿರದಲ್ಲಿ ರಾಜಪೂತ್ ಮಹಿಳಾ ಮಂಡಳದ ಅಧ್ಯಕ್ಷರಾದ ಅನಿತಾ ಸದ್ಯವಾಲ್ ಅವರ ನೇತೃತ್ವದಲ್ಲಿ ಇಂದು ಮಕರ ಸಂಕ್ರಾಂತಿಯ ಅಂಗವಾಗಿ ಎಳ್ಳು ಬೆಲ್ಲ ಅಂದರೆ ಕುಸಿರಳನ್ನ ಮಹಿಳೆಯರು ಒಬ್ಬರಿಗೊಬ್ಬರು ವಿನಿಮಯ ಮಾಡಿಕೊಂಡು ಅಪ್ಪಿಕೊಂಡು ಹಬ್ಬದ ಶುಭಾಶಯಗಳನ್ನು ಕೋರಿದರು. आज श्री अनंत शयन बालाजी मंदिर में हल्दी कुमकुम संक्रांति का कार्यक्रम रखा गया था। सभी हम राजपूत महिला मंडल के तिलगुड़ कार्यक्रम कर रहे हैं। तिल्ली दो
ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಇಂದು ಭಾರತೀಯ ಸೇನಾ ದಿನಾಚರಣೆಯ ಅಂಗವಾಗಿ ಕಲಬುರಗಿ ನಗರದ ಗೋದುತಾಯಿ ನಗರ ಬಡಾವಣೆಯಲ್ಲಿ ಇರುವ ಅಮರ್ ಜವಾನ್ ಸ್ಮಾರಕದ ಬಳಿಯಲ್ಲಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪಾಜಿಯವರ ಉಪಸ್ಥಿತಿಯಲ್ಲಿ ಸುದ್ದಿ ಸಮಯದ ಕ್ಯಾಮರಾಮನ್ ಶೇಖ್ ಬಾಬಾ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಗೈಯುತ್ತಿರುವವರಿಗೆ ಅವರ ಉತ್ತಮ ಸೇವೆಯನ್ನ ಗುರುತಿಸಿ ಮಾಜಿ ಸೈನಿಕರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇಂದು ಭಾರತೀಯ ಸೇನಾ ದಿನ. ಈ ಆಚರಣೆಯ ಹಿನ್ನೆಲೆ ನೋಡುವುದಾದರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದನ್ನ ಗುರುತಿಸಿ ಭಾರತದಲ್ಲಿ ಪ್ರತಿ ವರ್ಷ ಜನವರಿ 15ರಂದು ಭಾರತೀಯ ಸೇನಾ ದಿನವನ್ನ ಆಚರಣೆ ಮಾಡಲಾಗುತ್ತದೆ. KM ಕಾರ್ಯಪ್ಪನವರು ಜನವರಿ 15, 1949ರಲ್ಲಿ ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದರು. ಇದರ ಸವಿ ನೆನಪಿಗಾಗಿ ಇಂದಿಗೂ ಕೂಡ ಜನವರಿ 15ರಂದು ಪ್ರತಿ ವರ್ಷ ಭಾರತೀಯ ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇದರ ಅಂಗವಾಗಿ ಕಲಬುರಗಿ ಜಿಲ್ಲಾ ಮಾಜಿ ಸೈನಿಕರ ಸಂಘದ ವತಿಯಿಂದ ಕಲಬುರಗಿ ಮಹಾನಗರದ ಗೋದುತಾಯಿ ನಗರ ಬಡಾವಣೆಯಲ್ಲಿ ಇರುವ ಅಮರ್ ಜವಾನ್ ಸ್ಮಾರಕದ ಬಳಿ ಇಂದು ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಲಿಂಗರಾಜ್ ಅಪ್ಪಾಜಿಯವರ ಉಪಸ್ಥಿತಿಯಲ್ಲಿ ಸುದ್ದಿ ಸಮಯದ ಕ್ಯಾಮರಾಮನ್ ಶೇಖ್ ಬಾಬಾ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸುತ್ತಿರುವವರಿಗೆ ಅವರ ಉತ್ತಮ ಸೇವೆಯನ್ನು ಗುರುತಿಸಿ ಮಾಜಿ ಸೈನಿಕರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಮಲ್ಲಿಕಾರ್ಜುನ್ ಮಡಿವಾಳ್, SB ಶೆಟ್ಟಿ, ಪ್ರಹ್ಲಾದ್ ಬಿರಾದಾರ್, ಈರಣ್ಣ ಹೂಗಾರ್, ರಾಮಪ್ಪ, ಪ್ರದೀಪ್ ಕುಲಗೌಡ ಸೇರಿದಂತೆ ಇತರೆ ಅನೇಕ ಜನ ಹಿರಿಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಜನವರಿ 15ರಂದು ಆರ್ಮಿ ಡೇ ಎಂದು ನಾವು ಆಚರಣೆ ಮಾಡ್ತಾವೆ. ಗುಲ್ಬರ್ಗ ಮಾಜಿ ಸೈನಿಕರ ವತಿಯಿಂದ ನಮ್ಮ ಅಮರ್ ಜವಾನ್ ಬಳಿ ಗೋದುತಾಯಿ ಕಾಲೆಯಲ್ಲಿರುವ ಅಮರ್ ಜವಾನ್ ಬಳಿ ನಾವು ಆಚರಣೆ ಮಾಡ್ತಾವೆ. ನಾನು ಮಲ್ಲಿಕಾರ್ಜುನ್ ಮಡಿವಾಳ್ ಮಾಜಿ ಸೈನಿಕ. ಇವತ್ತು ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಭಾರತ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಆದರೆ ಆರ್ಮಿ ರೂಲ್ಸ್ ಅಂದರೆ ಆರ್ಮಿ ಕಮಾಂಡೆಂಟಿಂದ ನಮಗೆ ಸ್ವಾತಂತ್ರ್ಯ ಆಗಿದ್ದಿಲ್ಲ. ಅವರು 1949 ಜನವರಿ 15ರಂದು ಫ್ರಾನ್ಸ್ ಬಟರ್ ಎಂಬ ಸೈನಾಧಿಕಾರಿಗಳು ನಮ್ಮ ಸೈನಾಧಿಕಾರಿಗೆ ಇವತ್ತು ಅವರ ಒಂದು ಹಸ್ತಾಂತರಿಸಿದರು. ಜನರಲ್ ಕರಿಯಪ್ಪ ಅವರು ಈ ಒಂದು ಆರ್ಮಿ ಚೀಫ್ ಅಂದು ಇವತ್ತು ಪದಗ್ರಹಣ ಮಾಡಿದರು. ಈ ಒಂದು ನಿಮಿತ್ತವಾಗಿ ಪ್ರತಿ ವರ್ಷವೂ ಸಹ 3 ಏರ್ಫೋರ್ಸ್, ನೇವಿ ಆ್ಯಂಡ್ ಆರ್ಮಿ ದಳದವರು ಆರ್ಮಿ ಡೇ ಎಂದು ನಾವು ಇಲ್ಲೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ಸೌಭಾಗ್ಯ. ಮಾಜಿ ಸೈನಿಕರೆಲ್ಲ ಸೇರಿ ಆರ್ಮಿ ಡೇ ಎಂದು ಮಾಡ್ತಾ ಇರುವುದು ಗುಲ್ಬರ್ಗ ಜಿಲ್ಲೆಯ ಒಂದು ಹೆಮ್ಮೆಯ ವಿಷಯ ಎಂದು ನಾನು ಈ ಒಂದು ಸಂದರ್ಭದಲ್ಲಿ ಇಷ್ಟಪಡುವೆ. ನಮ್ಮವರೇ ಆದ ಕರ್ನಾಟಕದ ಕೊಡಗಿನ ಕಲಿ ಜನರಲ್ ಕರಿಯಪ್ಪ ಅವರು ಬ್ರಿಟಿಷ್ ಅಧಿಕಾರದಿಂದ ನಮ್ಮ ಸೇನೆಗೆ, ಭಾರತೀಯ ಸೇನೆಗೆ ದಂಡಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಂಥ ದಿವಸ ಇವತ್ತು. ಅದರ ನೆನಪಿನಲ್ಲಿಯೇ ಪ್ರತಿ ವರ್ಷ ಭಾರತೀಯ ಸೇನೆ ಎಲ್ಲ 3 ಅಂಗಗಳನ್ನು ಸೇರಿಕೊಂಡು ಈ ಸೇನಾ ದಿವಸವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಶುಭ ಸಂದರ್ಭದಲ್ಲಿ ನಮ್ಮ ಹಿರಿಯರಾದ ಶ್ರೀ ಲಿಂಗರಾಜಪ್ಪ ಅಪ್ಪ ಅವರು ಈ ಕಾರ್ಯಕ್ರಮವನ್ನು ಆಶೀರ್ವದಿಸಿದ್ದಾರೆ. ನಾವೆಲ್ಲ ಅವರಿಗೆ ಚಿರಋಣಿಯಾಗಿದ್ದೇವೆ. ಯಾಕೆಂದರೆ ಈ ಅಮರ್ ಜವಾನ್ ಗುಲ್ಬರ್ಗಾದಲ್ಲಿ ಯಾವುದೂ ಒಂದು ವಾರ್ ಮೆಮೋರಿಯಲ್ ಇರಲಿಲ್ಲ. ನಮ್ಮ ಎಲ್ಲ ಮಾಜಿ ಸೈನಿಕರ ಒಂದು ಉತ್ಕಟ ಇಚ್ಛೆ ಇತ್ತು, ಇಲ್ಲಿ ಒಂದು ಕಾರ್ಯಕ್ರಮ ನಡೀಬೇಕು, ಒಂದು ಅಮರ್ ಜವಾನ್ ಒಂದು ಮೆಮೋರಿಯಲ್ ಇರಬೇಕು ಅಂತಂದ್ಬಿಟ್ಟು. ಅದರ ಸಲುವಾಗಿ ನಾವು ಜಾಗಗಳನ್ನು ಭಾಳಷ್ಟು ಹುಡುಕ್ತಾ ಇರಬೇಕಾದ್ರೆ ನಮ್ಮ ಶ್ರೀ ಲಿಂಗರಾಜಪ್ಪ ಅಪ್ಪ ಅವರು ತಮ್ಮ ಜಾಗವನ್ನು ಈ ಪವಿತ್ರ ಕಾರ್ಯಕ್ಕಾಗಿ ನಮಗೆ ನೀಡಿ ಇಲ್ಲಿ ಎಲ್ಲ ಸಹಕಾರವನ್ನು ಮಾಡಿದ್ದಾರೆ. ಅದರಿಂದಾಗಿ ನಾವು ಪ್ರತಿ ವರ್ಷ ಭಾರತೀಯ ಸೇನಾ ದಿವಸ ಆಗಲಿ, ಭಾರತೀಯ ವಾಯುಸೇನಾ ದಿವಸ ಆಗಲಿ, ಭಾರತೀಯ ನೌಸೇನಾ ದಿವಸ ಆಗಲಿ, ಕಾರ್ಗಿಲ್ ವಿಜಯೋತ್ಸವ ಆಗಲಿ ಮತ್ತು ನಮ್ಮ ರಾಷ್ಟ್ರೀಯ ಹಬ್ಬಗಳಾದ 15 ಆಗಸ್ಟ್ ಮತ್ತು 26ನೇ ಜನವರಿ ಇಲ್ಲಿ ಆಚರಿಸ್ತಾ ಇದ್ದೀವಿ.
ಈ ಬಡಾವಣೆಯ ನಾಗರಿಕರು ನಮ್ಮನ್ನು ಸಹಕಾರ ಮಾಡ್ತಾ ಇದ್ದಾರೆ. ಇದರ ಸಲುವಾಗಿ ನಾವು ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಜೈ ಹಿಂದ್. ಕಲ್ಯಾಣ ಕರ್ನಾಟಕದ ಲೇಖಕರಾದ ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ಅವರು ಬರೆದಿರುವ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯ ಹೋರಾಟಗಾರ ಸಗರದ ಶ್ರೀ ಅಚ್ಚಪ್ಪಗೌಡ ಸುಬೇದಾರ್ ಕೃತಿಗೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ದತ್ತಿ ಪ್ರಶಸ್ತಿ ಲಭಿಸಿದೆ. ಕಲ್ಯಾಣ ಕರ್ನಾಟಕದ ಲೇಖಕ ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ರವರು ಬರೆದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯ ಹೋರಾಟಗಾರ ಸಗರದ ಶ್ರೀ ಅಚ್ಚಪ್ಪಗೌಡ ಸುಬೇದಾರ್ ಕೃತಿಗೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಕೊಡಮಾಡುವ 2022ನೇ ಸಾಲಿನ ಶ್ರೀಮತಿ ಗಂಗಮ್ಮ ಶ್ರೀ ತಿಪ್ಪಣ್ಣ ದತ್ತಿ ಪ್ರಶಸ್ತಿ ದೊರಕಿದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆಯ ಸಂಚಾಲಕರಾದ ಎಎಸ್ ಶ್ರೀಧರಮೂರ್ತಿಯವರು ತಿಳಿಸಿದ್ದಾರೆ. ಇದು ಇಡೀ ಆಗಿನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟಗಾರರಿಗೆ ಸಂದ ಗೌರವವಾಗಿದೆ ಎಂದು ಲೇಖಕ ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಆಯ್ಕೆ ಸಮಿತಿಯವರಿಗೆ ಕೃತಜ್ಞತೆಗಳನ್ನು ಹೇಳಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ 2022ನೇ ಸಾಲಿನ ಪ್ರಶಸ್ತಿಗೆ ಬೀದರ್, ಕಲಬುರಗಿ, ಯಾದಗಿರಿ ಭಾಗದಿಂದ ಪುರಸ್ಕಾರ ಪಡೆದ ಏಕೈಕ ಲೇಖಕ ಇವರಾಗಿದ್ದು ಅನೇಕ ಆತ್ಮೀಯರು ಅವರಿಗೆ ಅಭಿನಂದಿಸಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನ ಸಭಾಭವನದಲ್ಲಿ ಆದಷ್ಟು ಶೀಘ್ರವಾಗಿ ನಡೆಯಲಿದೆ ಎಂದು ತಿಳಿದು ಬಂದಿದೆ. ಇಡೀ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದರೆ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ದ ಆಗಿನ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಹೋರಾಟಗಾರರು ಬೃಹತ್ ಪ್ರಮಾಣದಲ್ಲಿ ಮತ್ತೆ ಈ ಭಾಗದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಚಾರಿತ್ರಿಕ ಘಟನೆ ನಡೆಯಿತು. ಸಾವು ನೋವು, ಅತ್ಯಾಚಾರ, ಅನಾಚಾರ ಎದುರಿಸಿ ಹೋರಾಟ ಮಾಡಿದ ಈ ಭಾಗದ ಎಲ್ಲಾ ಹೋರಾಟಗಾರರ ಕಥನ ಈ ಕೃತಿಯಲ್ಲಿದೆ. ಇದರ ಒಂದು ಪ್ರಬಂಧವನ್ನು ಲೇಖಕ ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ರವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಸಹ ಮಂಡಿಸಿ ದೇಶದ ಗಮನ ಸೆಳೆದಿದ್ದು ಈ ಕೃತಿಯ ವೈಶಿಷ್ಟ್ಯ ಆಗಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟೋ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.